ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲ್ಯಾಣ ಕರ್ನಾಟಕ ಪ್ರದೇಶದ 371 ಜೆ ನೇಮಕಾತಿಗಳಿಗೆ ಪ್ರಸ್ತುತ ಇರುವ ಗೊಂದಲಗಳ ಸುತ್ತೋಲೆಗಳನ್ನು ವಾಪಸ್ ಪಡೆದು ಮೆರಿಟ್ ಹಾಗೂ ರೋಸ್ಟರ್ ನಿಯಮದ ಅಡಿ ಆಯ್ಕೆ ಪಟ್ಟಿ ಸಿದ್ಧಪಡಿಸಲು ಅನುಕೂಲವಾಗುವಂತೆ ನ್ಯೂನತೆಗಳನ್ನು ಸರಿಪಡಿಸಿ ಹೊಸದಾಗಿ ಸುತ್ತೋಲೆ ಹೊರಡಿಸಿ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ನ್ಯಾಯ ಸಿಗುವ ನಿಟ್ಟಿನಲ್ಲಿ ದಿಟ್ಟ ಕ್ರಮ ಕೈಗೊಳ್ಳಬೇಕು ಎಂದು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಲಕ್ಷ್ಮಣ ದಸ್ತಿ ಒತ್ತಾಯಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, 371 ಜೆ ನೇಮಕಾತಿಗಳಿಗೆ ಈಗಿರುವ ಎಲ್ಲ ಗೊಂದಲಗಳ ಸುತ್ತೋಲೆಗಳನ್ನು ವಾಪಸ್ ಪಡೆದು ಸಚಿವ ಸಂಪುಟ ಉಪಸಮಿತಿ ತಕ್ಷಣ ಮೆರಿಟ್ ಮತ್ತು ರೋಸ್ಟರ್ ನೀತಿಯಂತೆ ಆಯ್ಕೆ ಪಟ್ಟಿ ತಯಾರಿಸಲು ಅನುಕೂಲವಾಗುವಂತೆ 1-2-2023 ಸುತ್ತೋಲೆಯಲ್ಲಿರುವ ನ್ಯೂನತೆಗಳನ್ನು ಸರಿಪಡಿಸಿ ಹೊಸದಾಗಿ ಸುತ್ತೋಲೆ ಹೊರಡಿಸಿ ಶಾಶ್ವತವಾಗಿ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ನ್ಯಾಯ ಸಿಗುವ ನಿಟ್ಟಿನಲ್ಲಿ ಸಂಪುಟ ಉಪಸಮಿತಿ ದಿಟ್ಟ ಕ್ರಮ ಕೈಗೊಳ್ಳಲು ಹೋರಾಟ ಸಮಿತಿ ಒತ್ತಾಯಿಸುತ್ತದೆ. ಆದಾಗ್ಯೂ ಈ ರೀತಿಯ ಅನ್ಯಾಯವನ್ನು ಕಲ್ಯಾಣ ಕರ್ನಾಟಕ ಪ್ರದೇಶದ ಜನತೆ ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ. ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಕಲ್ಯಾಣದ ಜನಮಾನಸದ ವತಿಯಿಂದ ನಮ್ಮ ಹಕ್ಕಿನ ವಿಷಯಗಳಿಗೆ ಸಂಬಂಧಿಸಿದಂತೆ ಜಾಗೃತಿ ವಹಿಸುತ್ತಿದೆ. ಒಂದು ವೇಳೆ ಸರ್ಕಾರ ನಮ್ಮ ಹಕ್ಕಿನ ನೇಮಕಾತಿ, ಮುಂಬಡ್ತಿ ಮತ್ತು ಶೈಕ್ಷಣಿಕ ಪ್ರದೇಶದಲ್ಲಿ ಪದೇ ಪದೇ ದ್ವಂದ್ವತ್ವ ಅನುಸರಿಸಿದ್ರೆ ಸರ್ಕಾರದ ವಿರುದ್ಧ ಕಲ್ಯಾಣ ಕರ್ನಾಟಕ ಪ್ರದೇಶದ ಎಲ್ಲಾ ಕಡೆಗಳಲ್ಲಿ ತೀವ್ರವಾಗಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ತಮಗೆ ಗೊತ್ತಿರುವಂತೆ ಈಗಾಗಲೇ ನಾವು ಕಲಬುರಗಿಯಲ್ಲಿ 17ನೇ ಸೆಪ್ಟೆಂಬರ್ ಐತಿಹಾಸಿಕ ದಿನದಂದು ಸಂಪುಟ ಸಭೆ ಮಾಡೋದಕ್ಕೆ ಸ್ವಾಗತ ಮಾಡಿದ್ದೀವಿ. ಪ್ರತ್ಯೇಕ ಸಚಿವಾಲಯಕ್ಕೂ ಸ್ವಾಗತ ಮಾಡಿದ್ದೀವಿ. ಈ ಒಂದು ಮಧ್ಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಡೈರೆಕ್ಟ್ ಜನರಲ್ ಆಫ್ ಪೊಲೀಸ್ ಇವರೇನಂದ್ರೆ ಮುಖ್ಯಮಂತ್ರಿ ಮಿಸ್ಗೈಡ್ ಮಾಡ್ತಾರೆ. ಏನಂದ್ರೆ 1-2-23 ಸರ್ಕ್ಯುಲರು KETದಾಗ ಏನದಲ್ಲ ತಿರಸ್ಕಾರ ಆಗ್ಯದ. ಅದಕ್ಕೇನದಲ್ಲ 20 ಸರ್ಕ್ಯುಲರ್ ಪ್ರಕಾರ 6-6-20 ಸರ್ಕ್ಯುಲರ್ ಪ್ರಕಾರ 545 PSI ನೇಮಕಾತಿ ಮಾಡಬೇಕು ಅಂಥೇಳಿ ಅವರು ಮುಖ್ಯಮಂತ್ರಿಗಳು ಹೋಗ್ತಾರೆ. ಮುಖ್ಯಮಂತ್ರಿಗಳು ಕಾನೂನು ಪ್ರಕಾರವಾಗಿ KET ರದ್ದು ಮಾಡ್ಯದಂದ್ರೆ ಅವ್ರೇನಂದ್ರೆ ಸಹಜ ಒಪ್ಕೊಂಡು ಅನುಮೋದನೆ ಕೊಟ್ಟರು. ಅದು ಕಾಪಿನೂ ತಮಗೆ ಕೊಟ್ಟಿದ್ದೇವೆ ನಾವು. ಅಂದರೆ ಯಾವ ರೀತಿ ವಂಚನೆ ಮಾಡ್ತಾಯಿದ್ದಾರೆ ನಮ್ಮ ಬೆಂಗಳೂರಾಗಿದ್ದಂಥ ಆ ಭಾಗದ್ದು ಅಧಿಕಾರಿಗಳು, ಅವ್ರಿಗೆ ಅದೂ ಗೊತ್ತಿಲ್ಲ. ಏನದಲ್ಲ 8-8-24 KET ಏನದಲ್ಲ ರಿಜೆಕ್ಟ್ ಮಾಡಿದಂಥ ತೀರ್ಪಿಗೆ ಹೈಕೋರ್ಟ್ ಎತ್ತಿ ಹಿಡಿದು ಸ್ಟೇ ಕೊಟ್ಟದು 8-8-24. ಅಂದರೆ ಅದರ ಅರ್ಥ 1-2-23 ಸರ್ಕ್ಯುಲರ್ ಜಾರಿಯಲ್ಲಿದೆ. 1-2-23 ಸರ್ಕ್ಯುಲರ್ ಜಾರಿಯಲ್ಲದ. ಮತ್ತು ಇದೇ ಒಂದು ಸರ್ಕ್ಯುಲರ್ಗೆ ಮುಂದುವರಿಸಿ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಏನದಲ್ಲ ಜನವರಿ ತಿಂಗಳಲ್ಲಿ ಒಂದು ಸಭೆ ಮಾಡ್ತಾರೆ ಸಂಪುಟ ಉಪಸಮಿತಿ. ಆ ಸಭೆಯದು ಪ್ರೊಸೀಡಿಂಗ್ ಏನದಲ್ಲ ಫೆಬ್ರವರಿ ತಿಂಗಳದಾಗ ಹೊರಗೆ ಬರ್ತಾವೆ. ಬಂದ ನಂತರ ಈ ರಾಜ್ಯ ಮಟ್ಟದ ಉನ್ನತ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂಗೆ ತಮಗೆ ಅಭಿಪ್ರಾಯ ಕೇಳಿದ್ರೆ ಇನ್ನೂ ಅಭಿಪ್ರಾಯ ಕೊಡಲಿಲ್ಲ. ಅದಕ್ಕೆ ಯಥಾವತ್ತಾಗಿ 1-2-23 ಸರ್ಕಾರ ಜಾರಿಯಲ್ಲದ. ಅದಕ್ಕೆ 1-2-23 ಪ್ರಕಾರ 545 PSIಗಳಿಗೆ ನೇಮಕಾತಿ ಆದ್ರೆ ಫಸ್ಟ್ ನಮಗೆ ಜನರಲ್ ಲಿಸ್ಟ್ನಾಗ ನಮ್ಮೂರಿಗೆ ಅವಕಾಶ ಸಿಗ್ತದೆ. ಇದರಲ್ಲಿಂದ ಏನು ಲಾಭ ಅಂದ್ರೆ ಎರಡನೇದು ನಮ್ಮ ಮೀಸಲಾತಿ ಮಿಕ್ಕುಳದದು ಮೊದಲನೇದು ಪಟ್ಟಿ ಬರ್ತದೆ. ಎರಡನೇದು ನಮ್ಮ ಹೈದರಾಬಾದ್ ಕರ್ನಾಟಕ ಮೀಸಲಾತಿದು ಬರ್ತದೆ. ಇದರಿಂದ ಏನದಲ್ಲ ನಮಗೆ ಭಾಳಷ್ಟು ಏನದಲ್ಲ ಲಾಭ ಆಗ್ತಾವೆ. 25-30 ಹೆಚ್ಚು ನಮ್ಮ PSIಗಳು ಸೆಲೆಕ್ಷನ್ ಆಗ್ತಾರೆ. ಇದು ತಪ್ಪಿಸ್ಬೇಕು. ಒಂದೊಂದು ಹುದ್ದೆನೂ ಇವ್ರಿಗೆ ಕೊಡಬಾರ್ದು ಅಂತೇಳಿ ಕುತಂತ್ರ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮಿಸ್ಗೈಡ್ ಮಾಡಿ ಈ ರೀತಿ ಏನು ಮಾಡಿದ್ದಾರೆ ಅದಕ್ಕೆ ನಾವು ಖಂಡಿಸ್ತೀವಿ, ಬಲವಾಗಿ ಖಂಡಿಸ್ತೀವಿ. ಯಾಕಂದ್ರೆ ಇದು ಪದೇ ಪದೇ ಇದೇ ರೀತಿ ನಡೀತದ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.